ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲಿ ಏನು ಕ್ವಶನ್ಸ್ ಬರುತ್ತೆ ಸರ್, ನಾವು ಯಾರ್ಯಾರು ಕಿಡ್ನಿ ಕೊಡ್ಬೋದು ಸರ್ ಅಂತ. 18 ವರ್ಷದ ಮೇಲಿರೋರು ಯಾರು ಬೇಕಾದ್ರೂ ಕಿಡ್ನಿ ದಾನವನ್ನು ಮಾಡ್ಬೋದು. ಯಂಗ್ ಪೀಪಲ್ ಕಿಡ್ನಿ ಕೊಟ್ಟಾಗ ಅದು ಜಾಸ್ತಿ ಕಾಲ ಬಾಳಿಕೆ ಬರುತ್ತೆ. ಡಿಸೀಸ್ ಡೋನರ್ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಬ್ರೈನ್ ನಿಷ್ಕ್ರಿಯ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅವರು ವೆಂಟಿಲೇಟರ್ ಮೇಲೆ ಹೋಗ್ತಾರೆ. ಸೊ ಅವರು ಕೃತಕವಾಗಿ ಆಕ್ಸಿಜನ್ನ ಸಪ್ಲೈ ಮಾಡ್ತಾ ಇರ್ತಾರೆ. ಬೇರೆಯವರು ಬದುಕಿಗೆ ಬೆಳಕಾಗಬೇಕು ಅಂತ ಹೇಳಿದ್ರೆ ಅಂಗಾಂಗ ದಾನವೇ ಶ್ರೇಷ್ಠ ದಾನ. ಎರಡು ಥರ ಇರುತ್ತೆ ಕಿಡ್ನಿ ದಾನ. ಒಂದು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತಂದರೆ ನಮ್ಮ ಫಸ್ಟ್ ಡಿಗ್ರಿ ರಿಲೇಷನ್ಸಲ್ಲಿ ಅದನ್ನ ಜೀವಂತವಾಗಿರೋರು 2 ಕಿಡ್ನಿ ಇರೋದ್ರಿಂದ 1 ಕಿಡ್ನಿ ನಾವು ದಾನ ಮಾಡ್ಬೋದು. ಸೊ ದಾನ ಮಾಡಿದ ಕೂಡಲೇ ಅವ್ರಿಗೆ ಯಾವುದೇ ಥರ ಏನು ತೊಂದರೆ ಆಗಲ್ಲ. ಬಟ್ ಅವ್ರಿಗೇನಂದರೆ ಸಕ್ಕರೆ ಕಾಯಿಲೆ ಆಗಲಿ, BP ಕಾಯಿಲೆ ಆಗಲಿ ಬರ್ದಂಗೆ ನೋಡ್ಕೋಬೇಕು. ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕು. ಮತ್ತು ಹೆಲ್ತಿ ಡಯಟ್ ಅಂತ ಹೇಳ್ತೀವಿ. ಲೆಸ್ ಶುಗರು, ಲೆಸ್ ಫ್ಯಾಟು, ಲೆಸ್ ಆಯಿಲು, ಅವಾಯ್ಡ್ ಸೆಡೆಂಟ್ರಿ ವರ್ಕು, ಅವಾಯ್ಡ್ ಸ್ಮೋಕಿಂಗು, ಅವಾಯ್ಡ್ ಆಲ್ಕೋಹಾಲ್, ಮತ್ತು ಅನಾಲಿಸಿಕ್ಸ್, ಓವರ್ ಕೌಂಟರ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ನಮ್ಮ ತಲೆನೋವು, ಮೈಕೈ ನೋವೆಲ್ಲ ಬಂದಾಗ ಅದನ್ನು ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬಿಟ್ಟು ನಾವು ತೊಗೋಬೇಕಾಗತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡಿದ್ರೆ ನಮ್ಗೆ ಯಾವುದೇ ಥರ ತೊಂದರೆ ಇರೋಲ್ಲ. ಒಂದು ಕಿಡ್ನಿಯಿಂದ ನಾವು 100 ವರ್ಷಗಳ ಕಾಲ ಬದುಕ್ಬೋದು. ಅದರಿಂದ ಏನು ಅಡ್ಡ ಪರಿಣಾಮ ಬಾಡಿ ಮೇಲೆ ಬೀರಲ್ಲ ಅದು. ಆಮೇಲೆ ವಯೋಮಿತಿ ಇರುತ್ತೆ ಆ ಕಿಡ್ನಿ ಕೊಡಲಿಕ್ಕೆ ಅಂತ. ಸೊ 18 ವಯೋಮಿತಿಯಿಂದ 70 ವರ್ಷದೊಳಗೆ ಯಾರು ಬೇಕಾದ್ರೂ ಕಿಡ್ನಿ ಕೊಡ್ಬೋದು. ಬಟ್ ಯಂಗ್ ಪೀಪಲ್ ಕಿಡ್ನಿ ಕೊಟ್ಟಾಗ ಅದು ಜಾಸ್ತಿ ಕಾಲ ಬಾಳಿಕೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಿಡ್ನಿಗೆ 40 ವರ್ಷ ಆದಮೇಲೆ ನಮ್ಮ ಬಾಡಿಗೆ ಹೆಂಗೆ ಏಜ್ ಆಗಿದೆ ಹಾಗೆ ಆ ಕಿಡ್ನಿಗೂ ಏಜ್ ಆಗ್ತಾ ಹೋಗುತ್ತೆ. ಅದರಿಂದ ಅದು ಕಿಡ್ನಿ ಫಂಕ್ಷನ್ಸು ಎವ್ರಿ ಇಯರ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ತುಂಬ ಏಜ್ ಆಗಿರೋರು ಕೊಟ್ಟರೆ, ಹೆಂಗಾಗಿರೋರು ಕೊಟ್ಟರೆ ಅದು ಕಿಡ್ನಿ ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಮತ್ತು ಇನ್ನೊಂದು ಥರ ಟ್ರಾನ್ಸ್ಪ್ಲಾಂಟ್ ಅಂದರೆ ಡಿಸೀಸ್ ಡೋನರ್ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂತಂದರೆ ನಾವು ಕಿಡ್ನಿ ಫೇಲ್ ಆಗಿರೋ ಪೇಷಂಟ್ಗೆ ಈಗ ಟ್ರಾನ್ಸ್ಪ್ಲಾಂಟ್ ಸೆಂಟರ್ಗಳಲ್ಲಿ ಹೇಳ್ತೀವಿ ಒಂದು ರಿಜಿಸ್ಟ್ರ್ ಮಾಡೋದು ಅಂತ. ರಿಜಿಸ್ಟರ್ ಅಂದರೆ ಅವರ ನೇಮು ಮತ್ತು ಬ್ಲಡ್ ಗ್ರೂಪ್ ಪ್ರಕಾರ ಒಂದು ರಿಜಿಸ್ಟರ್ ಆಗುತ್ತೆ. ಅದನ್ನು ಜೀವಸಾರ್ಥಕತೆಯವರು ಅದನ್ನು ರಿಜಿಸ್ಟ್ರ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರ ನಂಬರ್ ಬಂದಾಗ ಜೀವಸಾರ್ಥಕತೆಯಿಂದ ಫೋನ್ ಮಾಡ್ತಾರೆ. ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಕೆಲವರಿಗೆ ಆರ್ಗನ್ ಡೊನೇಷನ್ಸ್ ಅಂತ ಹೇಳ್ತೀವಿ ನಾವು. ಡಿಸೀಸ್ ಡೋನರ್ ಅಂದರೆ ಅವ್ರಿಗೆ ಬ್ರೈನ್ ನಿಷ್ಕ್ರಿಯ ಆಗಿರುತ್ತೆ. ಸುಮಾರು ಕಾರಣಗಳಿರುತ್ತೆ ಬ್ರೈನ್ ನಿಷ್ಕ್ರಿಯ ಆಗಲಿಕ್ಕೆ. ಒಂದು ಸ್ಟ್ರೋಕ್ ಆಗಿರ್ಬೋದು, ಇಲ್ಲ ಬ್ರೈನಲ್ಲಿ ಗೆಡ್ಡೆ ಆಗಿರ್ಬೋದು, ಇಲ್ಲಾಂದ್ರೆ ಹೆಡ್ ಇಂಜುರಿ ಆಗಿರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅವರು ವೆಂಟಿಲೇಟರ್ ಮೇಲೆ ಹೋಗ್ತಾರೆ. ಸೊ ಅವರು ಕೃತಕವಾಗಿ ಆಕ್ಸಿಜನ್ನ ಸಪ್ಲೈ ಮಾಡ್ತಾ ಇರ್ತಾರೆ ಅವರು ಮೇಂಟೈನ್ ಮಾಡಲಿಕ್ಕೆ. ಒಂದು ಸತಿ ಕೃತಕವಾಗಿ ಲೈಫ್ ಸಪೋರ್ಟ್ನ ತೆಗೆದ್ರೆ ಅವ್ರು ಮತ್ತೆ ಅದು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವರು ಸಾವನ್ನಪ್ತಾರೆ. ಸೊ ಅಂಥ ಪೇಷಂಟ್ಗಳು ಬಂದಾಗ ಹಾಸ್ಪಿಟ್ಲ್ಗಳಿಗೆ, ಸೊ ಫ್ಯಾಮಿಲಿ ಅವರ ರಿಲೇಷನ್ಸ್ಗೆ ಫಸ್ಟ್ ಅವ್ರಿಗೆ ನಾವು ಡಿಸ್ಕಸ್ ಮಾಡಿ ಅವರು ಒಪ್ಪಿಗೆ ಕೊಟ್ಟಾಗ ಅದನ್ನು ಆರ್ಗನ್ನ ಜೀವಸಾರ್ಥಕತೆಯವರು ಅಲೋಕೇಶನ್ ಮಾಡ್ತಾರೆ. ಸೊ ಅಲೋಕೇಶನ್ ಮಾಡಿದಾಗ ಆ ಆರ್ಗನ್ನ ತೆಗೆದು ನಾವು ಯಾರು ಪೇಷಂಟ್ಸು ವೆಯ್ಟಿಂಗ್ ಇರ್ತಾರೆ ಸೊ ಅವರಿಗೆ ನಾವು ಜೋಡಿಸ್ತೀವಿ. ಸೊ ಅದನ್ನ ನಾವು ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ಸ್ ಅಂತ ಹೇಳ್ತೀವಿ. ಈಗ ಇನ್ನೊಂದೇನು ಹೇಳಿದ್ರೆ, ಈಗ ಅಂಗಾಂಗ ದಾನ ಯಾರ್ಯಾರು ಮಾಡ್ಬೋದು ಅಂದರೆ ಡಿಸೀಸ್ ಡೋನರ್ ಅದಕ್ಕೇನು ಏಜ್ ಲಿಮಿಟ್ ಇರಲ್ಲ. ಹುಟ್ಟಿದ ಮಗು ತಾವಿಂದ ಹಿಡಿದು 70 or 80 ಇಯರ್ಸ್ವರೆಗೂ ಅದನ್ನು ದಾನ ಮಾಡ್ಬೋದು. ಸೊ ಒಬ್ಬ ಮನುಷ್ಯ ಸತ್ತ ಮೇಲೆ ಇನ್ನೂ ಅಂದರೆ ಬೇರೆಯವರ ಬದುಕಿಗೆ ಬೆಳಕಾಗಬೇಕು ಅಂತ ಹೇಳಿದ್ರೆ ಅಂಗಾಂಗ ದಾನವೇ ಶ್ರೇಷ್ಠ ದಾನ. ಅದು ಮಾಡಿದ್ರೆ ಅವರು ಬೇರೆಯವರ ಬದುಕಿನಲ್ಲಿ ಅವರು ಒಂದು ನೆರವಾಗ್ತಾರೆ. ಅದು ಏನೇನು ಆರ್ಗನ್ನ ಡೊನೇಟ್ ಮಾಡ್ಬೋದು ಅಂತ ಹೇಳಿದ್ರೆ 2 ಕಿಡ್ನಿ ಇರುತ್ತೆ, ಮತ್ತು ಲಿವರ್ ಅಂತ ಇರುತ್ತೆ, ಮತ್ತು ಪ್ಯಾಂಕ್ರಿಯಾಸು, ಕಣ್ಣುಗಳು, ಮತ್ತು ಹೃದಯ, ಲಂಗ್ಸು, ಸ್ಮಾಲ್ ಇಂಟೆಸ್ಟೈನು, ಇದೆಲ್ಲ ಒಬ್ಬ ವ್ಯಕ್ತಿ ದಾನ ಮಾಡ್ಬೋದು. ದಾನ ಮಾಡಿ ಆಲ್ಮೋಸ್ಟ್ ಒಂದು 8 ರಿಂದ 10 ಜನಕ್ಕೆ ಜೀವ ಮತ್ತು ಜೀವನ ಕೊಡ್ಬೋದು. ಸೊ ಅಂಗಾಂಗ ದಾನ ಅದು ಒಂದು ಮಹತ್ವದ ಕಾರ್ಯ. ಅದನ್ನು ಎಲ್ಲರೂ ಮಾಡಿ ಅಂತ ನಾನು ಕೋರ್ಕೊಳ್ತೀನಿ. ಯಾಕೆಂದರೆ ಅದು ಬ್ರೈನ್ ಡೆಡ್ ಆದಮೇಲೆ ಅದು ಕೆಲವು ಪ್ರದೇಶಗಳಲ್ಲಿ ಸರಿಯಾಗಿ ಅರಿವೇ ಇರಲ್ಲ. ಆ ಅರಿವು ಇಲ್ಲದ ಕಾರಣ ಏನು ಮಾಡ್ತಾರೆ, ಅದನ್ನ ತಗೊಂಡು ಬಾಡಿನ ಒಂದು ಸಂಪ್ರದಾಯ ಅಂದರೆ ಅದು ಸುಟ್ಟಾಕ್ತಾರೆ ಅಥವಾ ಹೂಳ್ತಾರೆ. ಸೊ ಇದರಿಂದ ಏನೂ ಸಿಗಲ್ಲ. ಸೊ ಸತ್ತ ಮೇಲೂ ನಾವು ಬದುಕಬೇಕು ಅಂದರೆ ಅಂಗಾಂಗ ದಾನ ಮಾಡಿದ್ರೂ ನಾವು ಇನ್ನೊಬ್ಬರ ಜೀವದಲ್ಲಿ ನಾವು ಬದುಕಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.